ಖಾಸಗಿ ಮೈಕ್ರೋ ಫೈನಾನ್ಸರ್ಗಳ ಕಿರುಕುಳಕ್ಕೆ ಮುಕ್ತಿ ಯಾವಾಗ ಅಂತ ನಿಮ್ಮ ಪಬ್ಲಿಕ್ ಟಿವಿ ಅಭಿಯಾನವನ್ನು ಮಾಡ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅಂದ್ರೆ ಡೀಟೇಲ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಮನೆಹಾಳು ಮೈಕ್ರೋ ಫೈನಾನ್ಸ್ ಅಟ್ಟಹಾಸಕ್ಕೆ ಜನ ಕಣ್ಣೀರು ಹಾಕ್ತಾ ಇದ್ದಾರೆ. ಸಾಲ ಪಡೆದವರು ಕಂಗಾಲಾಗಿದ್ದಾರೆ. ಸರ್ಕಾರ ಅಸಹಾಯಕ ಸ್ಥಿತಿಯಲ್ಲಿದೆ. ಏನು ಮಾಡದ ಸ್ಥಿತಿಯಲ್ಲಿದೆಯಾ ಹಾಗಾದ್ರೆ ಸರ್ಕಾರ? ಲಾಸ್ಟ್ ಟೈಮ್ ತೋರಿಸಿದಂತಹ ಎದೆಗಾರಿಕೆ ಈಗ ತೋರಿಸುತ್ತಾ ಅನ್ನೋದು ಪ್ರಶ್ನೆ. ಪಬ್ಲಿಕ್ ಟಿವಿ ಅಭಿಯಾನದ ಬೆನ್ನಲ್ಲೇ ಗೃಹ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾ ಇರೋದಿಷ್ಟು, ಅದು ನಮ್ಮ ಪರಿಮಿತಿಗೆ ಬರೋದಿಲ್ಲ, ಹಣಕಾಸು ಇಲಾಖೆಯ ವ್ಯಾಪ್ತಿಗೆ ಬರುತ್ತೆ. ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅದನ್ನ ಯೂಶಲಿ ಹ್ಯಾಂಡಲ್ ಮಾಡುತ್ತೆ. ದೂರು ಕೊಟ್ಟಿರುವಂತಹ ಆಧಾರದ ಮೇಲೆ ಪೊಲೀಸರು ಕ್ರಮವನ್ನ ಕೈಗೊಳ್ಳುತ್ತಾರೆ ಅನ್ನೋದನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಪ್ರಶ್ನೆ ಇರೋದೇನು ಗೊತ್ತಾ, ಪೊಲೀಸ್ ಇಲಾಖೆ ಸಹಾಯಕ್ಕೆ ಬರ್ತಿಲ್ಲ ಜನರಿಗೆ ಅಂತ. ಅದ್ರ ಬಗ್ಗೆ ಅವ್ರು ಏನು ಹೇಳಿಲ್ಲ, ಯಾಕೆ ಅನ್ನೋದು ಪ್ರಶ್ನೆ. ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂಗೆ ಬಡ್ಡಿ ದರಗಳು ಜಾಸ್ತಿ ಆಗ್ತಿದೆ, ಸಂಬಂಧಪಟ್ಟ ಬಿಲ್ ಏನೋ ತರಬೇಕು ಅನ್ನೋ ಚರ್ಚೆ ಏನಾದರೂ ಆಗಿದೆ? ಅಲ್ಲ, ಅದು ಕಡಿವಾಣ ಯಾವ ರೀತಿ? ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ನವ್ರು ಮಾಡಬೇಕು. ಅದು ನಮ್ಮ ಪರಿಮಿತಿಗೆ ಬರೋದಿಲ್ಲ. ನಮ್ಮ ಪರಿಮಿತಿಗೆ ಯಾವಾಗ ಬರುತ್ತೆ ಅಂದರೆ, ಯಾರಾದರೂ ಮೋಸ ಆದಾಗ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡು ಇನ್ವೆಸ್ಟಿಗೇಟ್ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ. ಅದು ನಮ್ಮ ಪರಿಮಿತಿಗೆ ಬರುತ್ತೆ. ಆದರೆ ಟ್ಯಾಕ್ಸೇಷನ್ ಬಗ್ಗೆ ಅಥವಾ ಕಾನೂನುಗಳ ಬಗ್ಗೆ ಅವರು ಮಾಡಬೇಕಾಗುತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂಗೆ ಬಡ್ಡಿ ದರಗಳು ಜಾಸ್ತಿ ಆಗ್ತಿದೆ, ಸಂಬಂಧಪಟ್ಟ ಬಿಲ್ ಏನೋ ತರಬೇಕು ಅನ್ನೋ ಚರ್ಚೆ ಏನಾದರೂ ಆಗಿದೆ? ಅಲ್ಲ, ಅದು ಕಡಿವಾಣ ಯಾವ ರೀತಿ? ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ನವ್ರು ಮಾಡಬೇಕು. ಅದು ನಮ್ಮ ಪರಿಮಿತಿಗೆ ಬರೋದಿಲ್ಲ. ನಮ್ಮ ಪರಿಮಿತಿಗೆ ಯಾವಾಗ ಬರುತ್ತೆ ಅಂದರೆ, ಯಾರಾದರೂ ಮೋಸ ಆದಾಗ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡು ಇನ್ವೆಸ್ಟಿಗೇಟ್ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ. ಅದು ನಮ್ಮ ಪರಿಮಿತಿಗೆ ಬರುತ್ತೆ. ಆದರೆ ಟ್ಯಾಕ್ಸೇಷನ್ ಬಗ್ಗೆ ಅಥವಾ ಕಾನೂನುಗಳ ಬಗ್ಗೆ ಅವರು ಮಾಡಬೇಕಾಗುತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಅಲ್ಲ, ಆ್ಯಕ್ಚುಲಿ ಹೀಸ್ ರೈಟ್. ಇದು ಹೆಂಗೆ ಅಂತಂದರೆ, ಏನಾದರೂ ಮೋಸ ಆಗಿದ್ದು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ ಇಲಾಖೆಯವರು ಕ್ರಮ ತಗೋಬೋದೇ ಹೊರತು ಅವರಿಗೆ ಕಡಿವಾಣ ಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿರೋದು ಹಣಕಾಸು ಇಲಾಖೆಯವರೇ. ಬಟ್ ನಿಮಗೆ ಇಲ್ಲಿ ಎಲ್ಲದಕ್ಕೂ ನೀವು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡೋಕ್ಕೆ ಬರಲ್ಲ. ಸಾಲ ತೊಗೊಂಡ್ಬಿಟ್ಟು ನಾನು ಸಾಲ ಕಟ್ಟೋಕ್ಕಾಗ್ತಿಲ್ಲ, ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹೆಂಗೆ ಕಂಪ್ಲೇಂಟ್ ಕೊಡ್ತೀರಾ? ಹಳ್ಳಿಗಳಲ್ಲಿ ತುಂಬ ಹೆದರ್ತಾರೆ ಜನ ಕಂಪ್ಲೇಂಟ್ ಕೊಡೋದಕ್ಕೆ. ಕಂಪ್ಲೇಂಟ್ ಕೊಡೋದು ಕಷ್ಟ. ಅವರೇನಾದರೂ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರೆ ಅಥವಾ ಈಗ ಆ ಮನೆ ಮೇಲೆ ಬರ್ದಿದಾರಲ್ಲ, ಅದು ಕಾನೂನು ಬಾಹಿರ. ಬಟ್ ಅಟ್ ಲೀಸ್ಟ್ ಸರ್, ಈಗ ಎಲ್ಲರದ್ದು ಪ್ರಶ್ನೆ ಇರೋದು ಲೈಸೆನ್ಸ್ಗಳನ್ನ ಚೆಕ್ ಮಾಡೋಷ್ಟು ಪರಿಮಿತಿ ಅಂತ ನಿಮ್ಮ ಅಂಡರ್ ಬರುತ್ತಲ್ವಾ? ನೀವು ಚೆಕ್ ಅಲ್ಲ, ಅದು ಲೈಸೆನ್ಸ್ ಚೆಕ್ ಮಾಡೋದು ಹಣಕಾಸು ಇಲಾಖೆ ಅಂಡರ್ನಲ್ಲಿ ಬರುತ್ತೆ. ಪೊಲೀಸ್ ಇಲಾಖೆಯವರು ಲಾಸ್ಟ್ ಟೈಮ್ ಮಾಡಿದ್ರು, ಈಗ ಮಾಡ್ತಿಲ್ಲ ಅನ್ನೋದು ಪ್ರಶ್ನೆ. ಓಕೆ, ಬಟ್ ಹೋಮ್ ಮಿನಿಸ್ಟರ್ ಆ ರೀತಿ ಹೇಳಿದ್ರು ಅಂತಂದ್ರೆ ನಿಮ್ಗೆ ಏನಾಗುತ್ತೆ, ನೀವು ಇನಿಷಿಯೇಟ್ ತಗೊಳ್ದೇನೆ ಪೊಲೀಸರು ಏನು ಮಾಡೋಕ್ಕಾಗಲ್ಲ ಅಂತ.